ಬರಲಿ. ನೋಡಿ ಇಲ್ಲಿ ಒಂದು ಚೂರು ಒಂದು ಹೆಜ್ಜೆ ರಥ ಹಿಂದೆ ಮುಂದೆ ಹೋದ್ರೂ ಕೂಡ ಅದಕ್ಕೆ ಜವಾಬ್ದಾರಿ ತಗೊಂಡಂತ ಎಲ್ಲ ಯಜಮಾನರುಗಳು ಅದನ್ನ ಕೈಲಂತ ತೊಳಕಾಗಲ್ಲ. ಎಲ್ಲ ದೊಡ್ಡ ದೊಡ್ಡ ದಿಮ್ಮಿಗಳನ್ನ ತಗೊಂಡು ಅದನ್ನ ಮರದ ದಿಮ್ಮಿಗಳಿಂದ ರಥನ ಸೈಡ್ಗೆ ತಗೊಳ್ಳುವಂಥದ್ದು ಕೂಡ ಜವಾಬ್ದಾರಿ ಇರೋಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಹತ್ರ ಮನುಷ್ಯರು ಅಂತ ಇರ್ತಾರೆ ನಮ್ಮ ಊರಿನಲ್ಲಿ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇರ್ತಾರೆ. ಎಲ್ಲ ಸಾಮೂಹಿಕ ಹಬ್ಬಗಳಾಗ್ಬೋದು ಅಥವಾ ಯಾವುದೇ ಅಂತ್ಯ ಸಂಸ್ಕಾರಗಳಾಗ್ಬೋದು, ಅವರು ಜೊತೆಲಿ ಇರ್ತಾರೆ. ಅವರು ಕೂಡ ಇದಕ್ಕೆ ಭಾಳ ಜವಾಬ್ದಾರಿ ಇರುತ್ತೆ. ಅಷ್ಟು ಜವಾಬ್ದಾರಿ ತಗೊಂಡು ಈ ರಥನ ಮುನ್ನಡೆಸ್ತಾರೆ. ಪಟಾಕಿಗಳ ಸದ್ದು, ಪೂಜಾ ಕುಣಿತ, ಡೊಳ್ಳು ಕುಣಿತ, ಹಾಗೆಯೇ ಒಂದು ಬ್ಯಾಂಡ್ ಸೆಟ್ ಸೌಂಡು ನಾವು ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೊನೆ ಭಾಗ ತಲುಪ್ತಾ ಇದೆ. ಇನ್ನೊಂದು 1/4 ಕಿಲೋಮೀಟ್ರ್ ಕೂಡ ರಥ ಎಳೆಯುವಂಥದ್ದು. ಈ ಸರಿ ಚಕ್ರನ ವ್ಯವಸ್ಥೆ ಮಾಡಿರೋದು ಬನ್ನೂರು ಭಾಗದ MP ಆದಂಥ ಸುನಿಲ್ ಬೋಸ್ ಅವರ ಶ್ರೀಮತಿಯವರು ಹೊಸದಾಗಿ ಚಕ್ರನ ರಥಕ್ಕೆ ಮಾಡಿಸ್ಕೊಟ್ರು ಅಂತ ಹೆಗ್ಗಳಿಕೆ. ನಿಜವೂ ಅಂಥ ಪ್ರಶಂಸೆಗಳನ್ನ ನಾವು ಹೇಳಬೇಕು. ಒಳ್ಳೆ ವಿಚಾರಗಳನ್ನ ನಾವು ಯಾವತ್ತೂ ಜನಗಳಿಗೆ ಮುಚ್ಚಿಸ್ಬೇಕು. ಇರೋಂಥ ನ್ಯೂನತೆಗಳು ಕೂಡ ತೋರಿಸ್ಬೇಕು ಅನ್ನೋದು ಕೂಡ ವಿಶೇಷವಾಗಿ ನಾವು ಹೇಳುವಂಥದ್ದು. ಸರಿಸುಮಾರು 3.5 ಲಕ್ಷ ಕೊಟ್ಟು ರಥಕ್ಕೆ ಚಕ್ರದ ವ್ಯವಸ್ಥೆ ಮಾಡಿದ್ದಾರೆ ಹೊಸದಾಗಿ. ಮತ್ತು ಅದಕ್ಕೆ ಹಲವಾರು ಪೂಜಾ ಪುನಸ್ಕಾರಗಳಾಗುತ್ತೆ. ವಿಶ್ವಕರ್ಮ ಜನಾಂಗ ಕೂಡ ಸಪೋರ್ಟ್ ಮಾಡುತ್ತೆ. ತೇರಿನ ಎಲ್ಲ ವೀಕ್ಷಣೆ ಕೂಡ ಅವರು ಮಾಡುವಂಥದ್ದು. ಇಲ್ಲಿರೋಂಥದ್ದು ಕೇವಲ ಅರ್ಧ ಜನ ಮಾತ್ರ. ಇನ್ನು ಅರ್ಧ ಜನ ಆಲ್ರೆಡಿ ತೇರು ನೋಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಮಹಾರಥೋತ್ಸವ ಯಶಸ್ವಿಯಾಗಿ ಕೊನೆಗಾಣ್ತಾ ಇದೆ. ನೋಡಿ, ಹಿಂದೂ ಭಾವನೆಗಳು ಯಾವ ಥರ ಇರುತ್ತೆ ಅಂತಂದರೆ, ಒಂದು ಸರ್ ನಮಗೂ ಸರ್ ನಮಸ್ಕಾರ ಸರ್. ಅಯ್ಯೋ ದೊಡ್ಡ ಮಾತು. ಅಯ್ಯೋ ನಿಮ್ಮ ಇಲ್ಲ ಯಾಕೆಂದ್ರೆ ನಿಮ್ಮ ಒಂದು ಸೇವಾ ಸಂಸ್ಥೆ ಮುಂದೆ ನಮ್ದೇನು ಲೆಕ್ಕ ಇಲ್ಲ. ಬಟ್ ಇವತ್ತು ಒಂದು ಶುಭಾಶಯ ಕೂಡ ಹೇಳ್ಬೇಕು ಇಡೀ ರಾಜ್ಯದ ಜನತೆಗೆ. ನಿಮ್ಮ ಮೂಲಕ ಏನು ಹೇಳ್ತೀರಾ ರಾಜೇಶ್ವರ? ಇವತ್ತು ನಮ್ಮ ನಾಡ ಹಬ್ಬ ಹೇಮಾದ್ರಮ್ಮ ತಾಯಿ ಇವತ್ತು ತೇರು ನಡೀತಾ ಇದೆ. ಬಹಳ ನನಗೆ ಖುಷಿ ಆಯಿತು. ಲಕ್ಷಾಂತರ ಜನ ಇಲ್ಲಿ ಬಂದು ತಾಯಿ ದೇವಿ ಮಾತಾಡೋ ಹೇಮಾದ್ರಮ್ಮನ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಬಹಳ ಖುಷಿ ಆಯಿತು ನನಗೆ. ನನ್ನ ಜೊತೆಲಿ ನಮ್ಮ ಸ್ನೇಹಿತರಾದಂಥ ಅಶೋಕ್ ಕುಮಾರ್ ಅವರು ಇದ್ದಾರೆ. ಆಮೇಲೆ ತಮಗೆ ನಾಗರಾಜ್ ಅವರೇ, ನಾನು ತುಂಬಾ ಹೃತ್ಪೂರ್ವಕವಾಗಿ ಮಾಡ್ತೀನಿ ನಿಮಗೆ. ನೀವು ತುಂಬಾ ಚೆನ್ನಾಗಿ ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ. ತಮಗೂ ಧನ್ಯವಾದಗಳು. ನನ್ನ ಸ್ನೇಹಿತರು ಅಶೋಕ್ ಅವರು ಇದ್ದಾರೆ, ಅವರು ಒಂದೆರಡು ಮಾತಾಡಬೇಕು. ಅಶೋಕ್ ನಮಸ್ಕಾರ. ಅಶೋಕ್ ನಮಸ್ತೆ UP ಅವರೇ. ಇದು ತಾಯಿ ಹೇಮಾದ್ರಮ್ಮ ಅಂತ ಒಂದು ಹೆಸರು ಇದೆ. ತಾಯಿ ಬಂದ್ರೆ ಚಿನ್ನದ ಮಳೆ ಸುರಿತದೆ ಅಂತ ಒಂದು ಹೆಸರು ಇದೆ. ಆ ತಾಯಿ ಇವತ್ತು ನಮ್ಮ ಬಂದವ್ರು ಇರೋದ್ರಿಂದ ನಾವು ಎಲ್ಲರೂ ಪುಣ್ಯ ಮಾಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಮೀಡಿಯಾಗಳಿಂದ ಇವತ್ತು ಮನೇಲಿ ಕೂತು ಸುದ್ದ ನೋಡುವಂತ ಸಮಯ ಬಂದ್ಬಿಟ್ಟಿದೆ. ಇದು ಬನ್ನಿ. ಆಮೇಲೆ ಈ ವಿಚಾರದಲ್ಲಿ ನೀವೆಲ್ಲಾನು ಪ್ರತಿ ಹೆಜ್ಜೆಲ್ಲೂ ನಿಂತು ನೀವೆಲ್ಲ ಲೈವ್ ಟೆಲಿಕಾಸ್ಟ್ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು. ಬನ್ನೂರು ಮಾಧ್ಯಮ ಇತ್ತು ಯಾರ್ಯಾರು ಇದ್ದಾರೆ ಎಲ್ರಿಗೂ ಧನ್ಯವಾದಗಳು. ತುಂಬಾ ಒಳ್ಳೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀರಾ. ಥ್ಯಾಂಕ್ ಯು. ನಮಸ್ಕಾರ ಸಾಹೇಬ್. ನಮಸ್ಕಾರ. ಇವತ್ತಿನ ದಿವಸ ಬಹಳ ದೊಡ್ಡ ವಿಷಯ. ಇಲ್ಲಿ ಈ ಹೇಮಾದ್ರಮ್ಮ ಅವರ ಈ ಜಾತ್ರೆಯನ್ನ ಬಹಳ ಅದ್ದೂರಿಯಿಂದ ನಡೆಸ್ಕೊಡ್ತಾ ಇದ್ದೀರಿ. ಇದಕ್ಕೆ ನಾವು ಬೆಂಗಳೂರಿಂದ ನೋಡೋದಕ್ಕೋಸ್ಕರವಾಗಿ ಬಂದಿದ್ದೀವಿ. ಈ ಮಾಧ್ಯಮವನ್ನು ನೀವು ಉಪಯೋಗಿಸಿಕೊಂಡು ಅನೇಕ ಜನಗಳನ್ನ ಕೇಳಿ ಇದನ್ನ ಕೇಳಿದ್ದೀರಿ. ಅವರ ಹೇಮಾದ್ರಮ್ಮ ಅವರ ಕಥೆಯನ್ನು ನಾವು ಕೇಳಿದ್ದೀವಿ. ದೊಡ್ಡಮ್ಮನ ಮಗ ಊರಿದು, ಅವರು ಕೂಡ ಬಂದಿದ್ದಾರೆ. ಶ್ರೀಧರ್ ಅವರು ಮಾತಾಡೋದು ಈ ದೇವಿಯ ಕಥೆಯನ್ನ ಎಲ್ಲ ಕೇಳಿದ್ವಿ. ಬಹಳ ರೋಮಾಂಚಕರವಾಗಿರ್ತಕ್ಕಂತಹ ಕಥೆ ಇದು. ಹೀಗಾಗಿ ಇಷ್ಟು ನಾವು ಮಾಡರ್ನ್ ನ್ಯೂಸ್ಗಳಲ್ಲಿ ಬಂದ್ರೂ ಕೂಡ ಈ ಹಳೆ ಸಂಪ್ರದಾಯವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿ ಇಟ್ಕೊಂಡಿದ್ದೀರಿ. ಅದಕ್ಕೆ ನಿಜವಾಗ್ಲೂ ಕೂಡ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಹೇಳಬೇಕು. ಬಹಳ ಮುಖ್ಯವಾಗಿ ಹೇಳೋದು ಅಂದ್ರೆ, ಈಗಿನ ಕಾಲದಲ್ಲಿ ಯುವಕರು ಇದಕ್ಕೆಲ್ಲ ಬರೋದಿಲ್ಲ ಅಂತ ಒಂದು ಅಪವಾದ ಇದೆ. ಆದರೆ ಇವತ್ತು ನೋಡಿದ್ರೆ ಯುವಕರೇ ಹೆಚ್ಚಿಗೆ ಇದ್ದಾರೆ. ಈ ಒಂದು ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನ ಮುಂದಕ್ಕೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಅವಕಾಶ ಕೊಟ್ಟಿದ್ದಕ್ಕೆ ನಾಗರಾಜ್ ಅವರು
ನನ್ನ ಎಷ್ಟು ಬಹಳ ಅಯ್ಯೋ, ದೊಡ್ಡ ಮಾತು. ಎಲ್ಲ ಭೇಟಿ ಮಾಡಿ ಅವರ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ದೊಡ್ಡಮ್ಮನ ಮನೆ ಊರಿದು, ನಮ್ಮ Okay. ತಾಯಿಯ ಅಕ್ಕನ, ಇವರು ಶ್ರೀಧರ್ ಅವರು ನಮ್ಮ ತಾಯಿಯ ಅಕ್ಕನ ಮಗ ಇವರು. ಸೊ ಹೀಗಾಗಿ ಒಳ್ಳೆಯ ನಮಗೊಂದು ಸಂದರ್ಭ ಅವರು ಒದಗಿಸ್ಕೊಟ್ರು, ಬನ್ನಿ ಅಂತ ಹೇಳಿದ್ರು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.